ಹಾಗೆ ಸುಮಾರು 4-5 ದಿವಸದಿಂದ ಏನು ವೀರಶೈವ ಪಂಚಮಸಾಲಿ ಮಠದ ಒಂದು ವಿದ್ಯಮಾನಗಳನ್ನು ನೋಡ್ತಾ ಇದ್ದೀರಿ. ಅದರ ಬಗ್ಗೆ ಕುರಿತು ಇವತ್ತು ಏನು ಪಂಚಮಸಾಲಿ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಿದಂಥ ಸಂದರ್ಭ ಮತ್ತು ವಿದ್ಯಮಾನಗಳನ್ನು ಕುರಿತು ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ಟ್ರಸ್ಟಿನ ಎಲ್ಲ ಸದಸ್ಯರು ಮತ್ತು ಮುಖಂಡರು, ಸಮಾಜದ ಮುಖಂಡರು ಇವತ್ತು ವಚನಾನಂದ ಸ್ವಾಮಿಯನ್ನು ಉಚ್ಚಾಟನೆಯನ್ನು ಮಾಡಲಾಗಿದೆ. ಇವತ್ತು ಉಚ್ಚಾಟನೆಯನ್ನು ಮಾಡಿದ ನಂತರವೂ ಕೂಡ ಯಾವುದೇ ಒಂದು ನೈತಿಕತೆ ಇಲ್ಲದೆ, ಸಮಾಜಕ್ಕೆ ಗೌರವವನ್ನು ಕೊಡದೆ, ಸಮಾಜದ ತೀರ್ಮಾನಕ್ಕೆ ಗೌರವಿಸದೆ ಇವತ್ತು ಸಮಾಜ ಒಡೆಯುವ ಕೆಲಸವನ್ನು ಮಾಡ್ತಿರುವಂಥ ಸ್ವಾಮೀಜಿಗೆ ಇವತ್ತು ಸಮಾಜ ಹೊರ ಹಾಕಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಯಾಕೆ ಈ ನಿರ್ಣಯವನ್ನು ನಾವು ತೆಗೆದುಕೊಂಡ್ವಿ, ಇದಕ್ಕೆ ಕಾರಣೀಕರ್ತರು ಯಾರು, ಇಷ್ಟೆಲ್ಲ ವಿದ್ಯಮಾನಗಳು ಆಗಲಿಕ್ಕೆ ಮೂಲ ಕಾರಣೀಕರ್ತರು ವಚನಾನಂದ ಸ್ವಾಮಿ. ನಿಮಗೆ 8 ವರ್ಷ ನಾವು ಸಮಾಜವನ್ನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಏನು ವಿಶಾಲವಾಗಿ ಹರಡಿರೋಂಥ ಈ ಪಂಚಮಸಾಲಿ ಸಮಾಜವನ್ನು, ಸ್ವಾಭಿಮಾನಿ ಸಮಾಜವನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗಬೇಕು, ಗುರುಗಳಾಗಿ ಮಾರ್ಗದರ್ಶನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಿಮಗೆ 2018ರಲ್ಲಿ ನಿಮ್ಮನ್ನೇ ಪೀಠಕ್ಕೆ ಕೂರಿಸಿದ ನಂತರ ನಿಮ್ಮ ಕಾರ್ಯಚಟುವಟಿಕೆ ಏನಾಯಿತು, ಇವತ್ತು ಯಾವ ರೀತಿ ನೀವು ನಡ್ಕೊತಾ ಇದ್ದೀರಿ, ಸಮಾಜವನ್ನು ಯಾವ ರೀತಿ ಬಳಸ್ಕೊತಾ ಇದ್ದೀರಿ, ಸಮಾಜದ ಭಾವನೆಯನ್ನು ಎಷ್ಟು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಸಮಾಜದ ಏಳಿಗೆಗೆ ಏನು ನಿಮ್ಮ ಶ್ರಮ, ಏನು ನಿಮ್ಮ ಕೊಡುಗೆ, ಧಾರ್ಮಿಕ ಕಾರ್ಯಕ್ರಮಗಳು ಏನು, ಇವೆಲ್ಲವೂ ತಿಳಿದ ನಂತರ ನಿಮ್ಮದು ಯಾವುದೇ ರೀತಿ ನಾವು ನಿಮ್ಮನ್ನು ಕೂರಿಸಿದ ಉದ್ದೇಶ ಈಡೇರಲಿಲ್ಲ. ಇವತ್ತು ಸಮಾಜವನ್ನು ಒಡೆದು ಸಮಾಜದ ಜನರನ್ನು ಎತ್ತುಕಟ್ಟಿ ಇವತ್ತು ಅದನ್ನು ನೋಡಿ ನೀವು ಸಂತೋಷ ಪಡುವಂಥ ಪ್ರವೃತ್ತಿ ಉಳ್ಳಂಥ ನಿನ್ನ ವಚನಾನಂದ ಸ್ವಾಮಿ ಮಾನ ಮರ್ಯಾದೆ ಇದ್ದರೆ ಗೌರವಯುತವಾಗಿ ಹೊರಗೋಗಬೇಕು. ನಾನೊಬ್ಬ ಜವಾಬ್ದಾರಿಯುತ ಸಮಾಜದ ಮುಖಂಡನಾಗಿ ಆ ಒಂದು ಮಠದ ಆಗುವುಗಳಲ್ಲಿ ಭಾಗಿಯಾಗಿ ಎಲ್ಲದನ್ನು ನೋಡಿ ಇವತ್ತು ನಿಮಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಭಕ್ತರು ಬೇಕು. ಇಷ್ಟು ದಿವಸ ನಿನಗೆ ಎಲ್ಲೋಗಿತ್ತಪ್ಪ ಭಕ್ತರು ಮಠಕ್ಕೆ ಬಂದರೆ ಯಾರಿಗೂ ಸಿಗದಂಗೆ ಬೇಡವಾದ ಕೆಲಸಗಳನ್ನು ಮಾಡಿಕೊಂಡು ಭಕ್ತರಿಗೆ ಅಲ್ಲಿ ಅವಕಾಶನೇ ಇಲ್ದಂಗೆ ನಡ್ಕೊಂತಿದ್ದ ಸ್ವಾಮೀಜಿ ಇವತ್ತು ನನಗೆ ಭಕ್ತರೇ ಎಲ್ಲ, ಟ್ರಸ್ಟ್ ಯಾವ ಲೆಕ್ಕಕ್ಕೂ ಇಲ್ಲ, ಇಲ್ಲಿವರೆಗೂ ನೋಡ್ಕೊಂಡಾರೆ ಯಾರು, ಟ್ರಸ್ಟು ಮತ್ತು ಸಮಾಜ ಬಾಂಧವರು, ಭಕ್ತರು. ಆ ಭಕ್ತರಿಗೆ ನೀವು ಬೆಲೆ ಕೊಡಲಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ನಡವಳಿಕೆ ಆಗಿರೋದ್ರಿಂದ ಈ ಕೂಡಲೇ ನಿರ್ಗಮಿಸಲಿಲ್ಲದ್ರೆ ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ದೊಂಬರಾಟ, ಇವತ್ತು ಆ ಮಠಕ್ಕೆ ಸಂಬಂಧ ಪಡಲಿಲ್ಲದಂಥವ್ರು ಸಮಾಜದವರೇ ಆಗಿರಬಹುದು, ಆದರೆ ಆ ಸಮಾಜದ ಆ ಮಠದ ಏಳಿಗೆಗಾಗಿ, ಆ ಸಮಾಜದ ಆ ಮಠದ ಒಂದು ಆಗುಹೋಗುಗಳಿಗಾಗಿ ಯಾವುದೇ ಒಂದು ಪಾತ್ರವಿಲ್ಲದಂಥ ವ್ಯಕ್ತಿಗಳನ್ನು ಇವತ್ತು ಎತ್ತುಕಟ್ಟಂಥ ಕೆಲಸವನ್ನು ಮಾಡ್ತಾ ಇದೆಯಾ? ನಿನ್ನ ಉದ್ದೇಶ ಏನು?
ಇವತ್ತು ಇಷ್ಟು ದಿವಸ ಇಲ್ಲದ್ದು ಈಗ ಸಮಾಜದ ಬಗ್ಗೆ ನೀವು ವ್ಯಾಮೋಹ ಬಂದಿದೆನಾ? ಇವತ್ತು ಮಠದಲ್ಲಿ ಕುತ್ಕೊಂತೀನಿ, ನಾ ಮಠ ಬಿಟ್ಟು ಹೋಗಲ್ಲ ಅಂತ ಹೇಳ್ತೀರಾ? ಇದು ಸಾಧ್ಯವಿಲ್ಲ. ಇವತ್ತು ಲೆಕ್ಕ ಕೊಡ್ರಿ ಅಂತಂತ ಯಾವುದೋ ಒಂದು ಗುಂಪನ್ನು ಎತ್ಕಟ್ಟಿದೆಯಲ್ಲ, ಆ ಒಂದು ಲೆಕ್ಕ ಕೊಡೋ ಸಮಿತಿ ಅವರು ಲೆಕ್ಕ ಕೊಡೋರಲ್ಲ ಅವರು. ಇವತ್ತು ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಲ್ಲಿ ಗುಳುಂ ಮಾಡೋಂಥ ಅದು ತಂಡ ಈಗ ಬಂದಿದಾರಲ್ಲ. ಯಾರು ಲೆಕ್ಕ ಕೊಡಿ ಸಮಿತಿ ಮತ್ತು ಅದರ ನೇತೃತ್ವ ವಹಿಸಿದಂಥವ್ರು ಯಾರ್ಯಾರು ಇದ್ದಾರಲ್ಲ, ಒಂದು ಪಟಾಲಂ, ಇವ್ರು ಎಲ್ಲಿದ್ರು ಇಷ್ಟು ದಿವಸ? ಈ ಮಠದ ಬಗ್ಗೆ ಏನು ಇವ್ರ ಪಾತ್ರ? ಇವತ್ತು ಕೂಡಲ ಸಂಗಮ ಪೀಠವನ್ನು ನಿನ್ನ ವಿರುದ್ಧವಾಗಿ ಮಾತನಾಡಿದಂಥ ವ್ಯಕ್ತಿ ಇವತ್ತು ಲೆಕ್ಕ ಕೇಳಲಿಕ್ಕೆ ಬರ್ತಾನೆ. ಬಾಯಿ ಸಿಕ್ಕಂಗೆ ನಿಮಗೆ ಬೈದ್ರಲ್ಲ, ಆವಾಗ ಬೇರೆಯವ್ರನ್ನ ಬಳಸ್ಕೊಂಡ್ರಿ. ಬಾಯಿಗೆ ಸಿಕ್ಕಂಗೆ ಏಕವಚನದಾಗೆ ಮಾನ ಮರ್ಯಾದೆ ಇಲ್ದಂಗೆ ಮಾತಾಡಿದಂಥ ವ್ಯಕ್ತಿನೇ ಆ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಿ. ಈಗ ಆ ವ್ಯಕ್ತಿನೇ ಕರೆಸಿ ಭಾಳ ಒಂದು ವಿಜೃಂಭಣೆಯಿಂದ ಸ್ವಾಗತ ಮಾಡಿ ಕರ್ಕಂತೀರಿ. ಇದರಲ್ಲೇ ನಿಮ್ಮ ನಿಲುವೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರಾಗಲೇ ಕೂಡಲ ಸಂಗಮ ಪೀಠವನ್ನು ಮುಗಿಸಿದ್ದಾರೆ. ಇವತ್ತು ಆ ಸ್ವಾಮೀಜಿ ಪರಿಸ್ಥಿತಿ ಏನಾಯಿತು? ಇವತ್ತು ಆ ಸ್ವಾಮೀಜಿ ಏಕಾಂಗಿಯಾಗಿ ಹೋರಾಟ ಮಾಡೋಂಥ ಸಂದರ್ಭವನ್ನು ತಂದಿಟ್ಟಂಥವ್ರು ಇದೇ ಪಟಾಲಮ್ಮ, ಇದೇ ನಾಯಕತ್ವ ವಹಿಸ್ಕೊಂಡು ದೊಡ್ಡ ನಾಯಕ ಅಂತ ಬಂದಿದ್ದಾನಲ್ಲ, ಎಲ್ಲೆಲ್ಲಿ ಇವನಿಗೆ ಅವಕಾಶ ಸಿಗ್ತತಿ, ಎಲ್ಲೆಲ್ಲಿ ಏನು ಬಳಸ್ಕೋಬೇಕು, ಎಲ್ಲಿ ಇವನ ಒಂದು ಬೇಳೆ ಬೇಯಿಸ್ಕೋಬೇಕು ಅಲ್ಲಲ್ಲಿ ಹೋಗ್ತಾನೆ ಅವನು. ಯಾಕಪ್ಪ ಇಷ್ಟು ದಿವಸ ನೀವು ಬಂದಿರಲಿಲ್ಲ? ನಾವು ಸುಮ್ಮನಿದ್ದೀವಿ ಅಂದ ತಕ್ಷಣ ಏನು ನಿನಗೆ ನಾನೇ ಎಲ್ಲ ಅಂತ ತಿಳ್ಕೊಂಬಿಟ್ಟಿದೀಯಾ ನೀನು? ಯಾರಿಗೆ ಹೆಂಗೆ ಬೇಕಾರಾಗ ಮಾತಾಡೋದು ಕಲ್ತ್ಬಿಟ್ಟಿದೀಯಾ ನೀನು? ನೀನು ಅನ್ಕೊಂಡಿದೀಯ? ನಾನೆಲ್ಲ ಗಮನಿಸ್ತಾ ಬಂದಿದ್ದೀನಿ 5-6 ದಿವಸದಿಂದ. ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನಿನ್ನ ಕೊಡುಗೆ ಏನು? ಸಮಾಜವನ್ನು ಬಳಸ್ಕೊಂತೀಯಲ್ಲ ನೀನು. ನಿನ್ನ ಒಂದು ಸಂಘಟನೆ ಏನು? ಎಲ್ಲಿ ಸಂಘಟನೆಯನ್ನು ಮಾಡಿದೀಯ? ಇವತ್ತು ಅವರು ಹೊರಗೆ ಹಾಕಿದ್ರು ನಿನಗೆ. ಕೂಡಲ ಸಂಗಮದ ಪೀಠದ ಟ್ರಸ್ಟ್ನಿಂದ ಏನು ಇವರು ಅಲ್ಲಿ ಹೋಗಿ ಎಲ್ಲ ಮಾಡ್ತಾ ಇದ್ರಲ್ಲ, ಈಗ ಹೊರಗಡೆ ಹಾಕಿದ್ದಾರೆ ಇವ್ರನ್ನೇ. ಇವ್ರನ್ನ ಯಾವುದಕ್ಕೂ ಅಲ್ಲಿ ಕರಿತಾ ಇಲ್ಲ, ಸ್ವಾಮೀಜಿ ಯಾವುದಕ್ಕೂ ಕರಿತಾ ಇಲ್ಲ, ಯಾವ ಮುಖಂಡರು ಇವ್ರನ್ನ ಕರಿತಾ ಇಲ್ಲ. ಈಗ ಅದು ಮುಗೀತಲ್ಲ, ಇವತ್ತು ಹರಿಹರ ಪಂಚಮಸಾಲಿ ಪೀಠ ಬೇಕಾಗಿದೆ. ಇದು ಸಾಧ್ಯವಿಲ್ಲ. ಏನು ನೀನು ಕೆಲವು ಜನನ ಕಟ್ಕೊಂಡು ಏನೇನೊಂದು ಪಟಾಲಂ ಕಟ್ಕೊಂಡಿದೆಯಲ್ಲ, ಅವ್ರದ್ದೆಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ. ಇವತ್ತು ಲೆಕ್ಕ ಕೊಡೋ ಚಳುವಳಿ ಅಂತೀಯಲ್ಲಪ್ಪ. ನೀನು ಫಸ್ಟ್ ಲೆಕ್ಕ ಕೊಡು. ಕೂಡಲ ಸಂಗಮ ಪೀಠಕ್ಕೆ ಕಾರ್ಯಕ್ರಮಗಳಿಗೆ, ಅಲ್ಲಿ ಮೀಸಲಾತಿ ಹೋರಾಟಕ್ಕೆಲ್ಲ ಇಲ್ಲಿಂದ ಎತ್ಕೊಂಡು ಹೋಗಿದೆಯಲ್ಲ ದುಡ್ಡು, ದವಸ ಧಾನ್ಯ, ಹಳ್ಳಿಗೆ ಹೋಗಿ ದುಡ್ಡು ಎತ್ತಿದೀಯಾ, ಅಕ್ಕಿ ಎತ್ತಿದೀಯಾ? ಏನು ನಮಗೆ ಗೊತ್ತಿಲ್ಲ ಅನ್ಕೊಂಡಿದೀಯಾ? ಸುಮ್ಮನಿದ್ದೀವಿ ಅಂದ ತಕ್ಷಣ ನೀನು ಏನಾದರೂ ಮಾತಾಡಿದ್ರೆ ನಡೆದೋಗುತ್ತೆ ಅಂತ ತಿಳ್ಕೊಂಡಿದೀಯಾ? ಜನರ ಮುಂದೆ ನಾವು ತರ್ತೀವಿ, ಬೇಕಾದಷ್ಟು ನಮ್ಮ ಹತ್ರ ಪಟ್ಟಿ ಇದೆ. ನೀನು ಎಲ್ಲಿ ಒಯ್ದು ಕೊಟ್ಟಿದೀಯಾ, ಅದನ್ನು ಎಷ್ಟು ಬಳಸಿದೀಯಾ, ಎಷ್ಟು ಮಾರ್ಕೊಂಡಿದ್ದೀರಿ, ಏನು ನೀನು ಮುಂದೆ ಬಿಟ್ಟು ಮಾಡ್ತಾ ಇದೆಯಲ್ಲ, ಅವನ ಚರಿತ್ರೆ ಏನು, ಯಾರ ಚರಿತ್ರೆ ಏನು, ಎಲ್ಲದೂ ಗೊತ್ತೈತೆ. ನೀವು ಎಷ್ಟೆಷ್ಟು ಮಾರ್ಕೊಂಡಿದ್ದೀರಿ, ಏನು ಮಾಡಿದ್ದೀರಿ, ಎಲ್ಲದೂ ನಾವು ಲೆಕ್ಕ ಕೊಡಿ. ಕೂಡಲ ಸಂಗಮ ಪೀಠದ ಹೋರಾಟದ ಲೆಕ್ಕವನ್ನು ಕೇಳಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಏನು ನಿನಗೇನ ಹೋರಾಟ ಬರೋದು? ಸಮಾಜವನ್ನು ಬಳಸ್ಕೊಂತ ಇದೆಯಲ್ಲ, ಇಲ್ಲಿವರೆಗೂ ಎಲ್ಲೋಗಿದ್ದಿ?
ಇದು ನಡೆಯೋದಿಲ್ಲ. ಕಾನೂನು ರೀತಿ ಇವತ್ತು ನಾವು ಆಲ್ರೆಡಿ ಉಚ್ಚಾಟನೆಯನ್ನು ಮಾಡಿದ್ದೀವಿ. ಸ್ವಾಮೀಜಿ ಅನ್ನಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ, ಆದರೂ ನಾವು ಗೌರವ ಕೊಟ್ಟು ಇವತ್ತು ಹೇಳ್ತಾ ಇದ್ದೀವಿ, ಗೌರವದಿಂದ ನಿರ್ಗಮಿಸಬೇಕು.